ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಶಾಂತ್ ಕುಲಕರ್ಣಿ. ಇವತ್ತಿನ ದಿವಸ ನನ್ನ ಯೂಟ್ಯೂಬ್ ಚಾನಲು 1000 ಸಬ್ಸ್ಕ್ರೈಬ್ಗಳೊಂದಿಗೆ ಕಂಪ್ಲೀಟ್ ಆಯಿತು ಅಂತ ಹೇಳೋದಕ್ಕೆ ತುಂಬ ಸಂತೋಷ ಅನಿಸ್ತೈತೆ. ಯಾಕಂದರೆ ನಾನು ಯೂಟ್ಯೂಬ್ ಚಾನಲ್ಗಳನ್ನು ಪ್ರಾರಂಭ ಮಾಡೋದಕ್ಕಿಂತ ಪೂರ್ವದಲ್ಲಿ ಅಂದರೆ 1 ವರ್ಷದ ಹಿಂದೆ ನಾನು ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದಾಗ ಯಾವುದೇ ರೀತಿಯಾದಂತಹ ನನಗೆ ಐಡಿಯಾ ಇರಲಿಲ್ಲ. ಅಂದರೆ ಯೂಟ್ಯೂಬ್ ಚಾನಲ್ ಇಷ್ಟು ಮುಂದುವರಿತು ಹೋಗ್ತದ ಅಂಥೇಳಿ ಕೂಡ ನನ್ನ ಕಲ್ಪನೆಯಲ್ಲಿ ಇರಲಿಲ್ಲ. ಪ್ರಾರಂಭದಲ್ಲಿ ನಾನು ಕೂಡ ಯೂಟ್ಯೂಬ್ ಚಾನಲ್ ಎಲ್ಲರ ಹಾಗೆಯೇ ಪ್ರಾರಂಭ ಮಾಡಬೇಕು ಉತ್ಸಾಹದಿಂದ ಪ್ರಾರಂಭ ಮಾಡಿದೆ. ಒಂದು ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡಿದೆ. ಬಟ್ ಆ ವಿಡಿಯೋ ಯಾವುದೇ ರೀತಿಯಾದಂಥ ವ್ಯೂಸು, ಸಬ್ಸ್ಕ್ರೈಬು ಅಥವಾ ಲೈಕ್ಸು ಯಾರೂ ಕೂಡ ಬರಲಿಲ್ಲ. ಸೊ ಇರಲಿ ಅಂಥೇಳಿ 1, 2, 3 ಮಾಡಿದ್ಮೇಲೆ ಯಾವುದೇ ರೀತಿಯಿಂದ ರಿಪ್ಲೈ ಸರಿಯಾಗಿ ಬರದೇ ಇರೋದ್ರಿಂದ ನಿರಾಶೆಗೆ ಒಳಪಟ್ಟಿದೆ. ಅಂದರೆ ಯಾರೂ ಕೂಡ ನನ್ನ ವಿಡಿಯೋಗಳನ್ನು ನೋಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ನಾವು ಸುಮ್ಮನೆ ಟೈಮ್ ಎಷ್ಟು, ನಾವೇನು ಮಾಡೋದು ಅಂಥೇಳಿ ಅನ್ಕೊಂತ ಸುಮಾರು ಒಂದು 4-5 ತಿಂಗಳು ನಾನು ಏನೂ ಕೆಲಸ ಮಾಡ್ದೇ ಹಾಗೆ ಕುಳಿದುಕೊಂಡೆ. ನಂತರ ಅನ್ನಿಸ್ತು, ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ ಅಂದರೆ ಪ್ರಯತ್ನ ಆದರೂ ಕೂಡ ಮಾಡೋಣ, ಯಾಕೆ ಸೋಲೋದು, ಗೆಲ್ಲೋದಕ್ಕಿಂತ ಮುಂಚಿತವಾಗಿ ಸೋಲನ್ನು ಯಾಕೆ ಒಪ್ಕೋಬೇಕು ಅಂಥೇಳಿ 1000 ಹೆಜ್ಜೆಗಳ ಪ್ರಯಾಣವು ಕೂಡ ಪ್ರಥಮ ಹೆಜ್ಜೆಯಿಂದಲೇ ಪ್ರಾರಂಭ ಅಲ್ಲ ಅಂತ ನನ್ನ ಉದ್ದೇಶದಿಂದ ಮತ್ತೆ ವಿಚಾರ ಹೋಯಿತು. ಕಳೆದ 4-5 ತಿಂಗಳಲ್ಲಿ ಏನು ಮಾಡಿದೆ ಅಂದರೆ ಮತ್ತೆ ನನ್ನ ಪ್ರಯತ್ನವನ್ನು ಶುರು ಮಾಡಿದೆ. ಸೊ ಸಣ್ಣದಾಗಿ ಒಂದೊಂದು ಸ್ಟೆಪ್ ವೈಸ್ ಅಂತ ಏನು ಕರಿತೀವಿ, ಹಾಗೆ ಒಂದೊಂದು ವಿಡಿಯೋಗಳನ್ನು ನಾನು ಹೇಳ್ತಾ ವಿಷಯವನ್ನು, ಮಾಹಿತಿಯನ್ನು, ಅದು ಪರೀಕ್ಷಾ ದೃಷ್ಟಿಯಿಂದ ಆಗಿರ್ಬೋದು ಅಥವಾ ಇನ್ನಿತರ ವಿಷಯಗಳನ್ನು ಹೇಳ್ತಾ ಏನಾಗಿದೆ ಅಂತಂದರೆ ಸೊ ನಾನು ವಿಡಿಯೋಗಳನ್ನು ಮಾಡ್ತಾ ಹೋದೆ. ಕೊನೆಗೆ ವಿಡಿಯೋಗಳನ್ನು ಮಾಡ್ತಾ ಹೋದಂತೆ ಕೆಲವರು ಏನು ಮಾಡಿದ್ರು ಅಂದರೆ ಇದನ್ನು ತಿರಸ್ಕಾರ ಮನೋಭಾವನೆ ಏನು ಅಂತ ಕರಿತೀವಿ. ಅಂದರೆ ಕೆಲವು ಸಲ ಏನು ವಿಡಿಯೋ ಮಾಡ್ತಾನ, ಹಾಗಿದೆ, ಭಾರಿ ಆಯಿತು, ಯೂಟ್ಯೂಬ್ನಾಗ ಬರ್ತಾನ, ಇವ ಏನು ಹೇಳ್ತಾನ ಅಂಥೇಳಿ ಕೆಲವರು ತಿರಸ್ಕಾರ ಮಾಡಿದ್ದು ಉಂಟು, ಅವಮಾನ ಮಾಡಿದ್ದು ಉಂಟು, ಅಥವಾ ಅದನ್ನು ನೆಗ್ಲೆಕ್ಟ್ ಮಾಡಿದ್ದು ಕೂಡ ಉಂಟು. ಕೆಲವೊಂದು ನಾನು ಗ್ರೂಪ್ನಲ್ಲಿ ಹಾಕಿದಾಗ ಅದನ್ನು ಏನೋ ಆದ ಅಂಥೇಳಿ ನೋಡ್ದೇನೆ ಮುಂದೆ ಹೋದವರು ಸಾಕಷ್ಟು ಜನ ಇದ್ದಾರೆ. ಇರಲಿ, ಅವರೆಲ್ಲರೂ ಕೂಡ ನನ್ನ ಬಳಗನಿಕೆ. ಆದರೆ ಏನಾಯಿತು ಅಂತಂದರೆ ನಾನು ಬಿಡಬಾರ್ದು, ಒಂದು ಕನ್ಸಿಸ್ಟೆನ್ಸಿ ಅಂತ ಮಾಡಬೇಕು ಅನ್ನೋ ಉದ್ದೇಶದಿಂದ, ನಿರಂತರವಾಗಿ ಹೋಗಬೇಕು ಅನ್ನೋ ಉದ್ದೇಶದಿಂದ ಏನು ಮಾಡಿದೆ ಅಂದರೆ ಪ್ರತಿನಿತ್ಯನೂ ಕೂಡ ಯಾವುದೋ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಅದನ್ನು ವಿಡಿಯೋ ಮುಖಾಂತರ ಮಾಡಿ ನಾನು ಇವತ್ತು ಈ ಹಂತದಲ್ಲಿ ಬಂದು ನಿಂತುಕೊಂಡಿದ್ದೀನಿ. ನನ್ನ ಜೊತೆ ನನ್ನ ಸ್ನೇಹಿತರಾಗಿರ್ಬೋದು, ನನ್ನ ಸಹೋದ್ಯೋಗಿ ಮಿತ್ರರು ಆಗಿರ್ಬೋದು, ಅಷ್ಟೇ ಅಲ್ಲದೆ ನನ್ನ ಸ್ಟೂಡೆಂಟ್ಸ್ಗಳು ಅಂದರೆ ನನ್ನ ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ವಿದ್ಯಾರ್ಥಿಗಳಿಂದಲೇ ನಾವು ಅಂತ ಅನ್ನೋ ಲೆಕ್ಕದಲ್ಲಿ ಕೂಡ ವಿದ್ಯಾರ್ಥಿಗಳ ಮಾಹಿತಿಯನ್ನು ಕೊಡುತ್ತಾ ಸೊ ಇವತ್ತು 1000 ಸಬ್ಸ್ಕ್ರೈಬರ್ನೊಂದಿಗೆ ನಾನು ಯೂಟ್ಯೂಬ್ ಪ್ರಯಾಣವನ್ನು ಪ್ರಾರಂಭ ಮಾಡಿದ್ದು ಇವತ್ತು ಇಲ್ಲಿವರೆಗೆ ಬಂದು ನಿಂತುಕೊಂಡಿದೆ. ಇದು ಕೇವಲ 1000 ಸಬ್ಸ್ಕ್ರೈಬರ್ಗಳು ಮಾತ್ರ ಅಲ್ಲ, ಇವರು 1000 ಹೃದಯಗಳ ಸಂಗಮ ಅಂತ ಹೇಳಿ ಕೂಡ ಇಲ್ಲಿ ಕರೀಲಿಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ನಂಬಿಕೆ ಹಾಗೂ ಸಲಹೆ ಸೂಚನೆ ಕೊಡುತ್ತಾ ಇನ್ನು ಮುಂದಾದರೂ ಕೂಡ ನನಗೆ ಮುಂದೆ ಹೋಗೋದಕ್ಕೆ ಇನ್ನೂ ಹೊಸ ತಂತ್ರಜ್ಞಾನವನ್ನು ಉಪಯೋಗ ಮಾಡ್ತಾ ಹೊಸ ವಿಡಿಯೋಗಳನ್ನು ಮಾಡ್ತಾ ನಿಮ್ಮೆಲ್ಲರಿಗೂ ಮುಟ್ಟೋದಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಡಿ ಅಂಥೇಳಿ ಇಷ್ಟು ದಿವಸ ನನ್ನ ಜೊತೆ ನಿಂತಹ ತಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಮುಖಾಂತರ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸಿ ಮತ್ತೆ ನಿಮ್ಮೆಲ್ಲರ ಸಲಹೆ ಸೂಚನೆ, ಮಾರ್ಗದರ್ಶನ ಇರಲಿ ಅಂಥೇಳಿ ಆಶಿಸ್ತಾ ಸೊ ನಾನು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.